Hi friends, in this video let us see today third sem Bcom Indian Financial Services chapter wise important questions module 2 ಲೈಕ್ ಈ ಕೊನೆವರೆಗೂ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀವು ತಿಳ್ಕೊಬೋದು. ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್ ದಟ್ ಈಸ್ ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಪಾಯಿಂಟ್ಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫರ್ ಫಿನಾನ್ಷಿಯಲ್ ಸರ್ವಿಸಸ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಒಂದು ಫಿನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಫಿನಾನ್ಷಿಯಲ್ ಸರ್ವಿಸಸ್ ಅಂದರೆ ಲೋನ್ಸ್ ಮತ್ತು ಡೆಪಾಸಿಟರಿ, ಚೆಕ್ ಬುಕ್ಸ್, ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಫಿನಾನ್ಷಿಯಲ್ ಸರ್ವಿಸಸ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಸಿಸ್ಟ್ ಫಾರ್ ಅಚೀವಿಂಗ್ ಎಕನಾಮಿ ಆಫ್ ಸ್ಕೇಲ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಸಮ್ ಆಫ್ ದ ಎಕನಾಮಿಯಲ್ಲಿ ಒಂದು ಸ್ಕೇಲ್ನಲ್ಲಿ ಒಂದು ಇನ್ಸ್ಟಿಟ್ಯೂಷನ್ಸ್ನ ಡೆವಲಪ್ ಮಾಡುತ್ತೆ ಫಿನಾನ್ಷಿಯಲಿ, ಲೈಕ್ ಗಿವಿಂಗ್ ದ ಲೋನ್ಸ್ ಟು ದ ಪೀಪಲ್ಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎನ್ಶ್ಯೂರ್ ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಸಮ್ ಆಫ್ ದ ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್ನೆಲ್ಲ ಲೈಕ್ some of the cost it will be reduces, means less of cost transactions in some of the businesses or in banks. It helps in diversification. Financial institution facilitate open financial exchange services. On some of the financial institutions ಅನ್ನಲ್ಲಿ ಲೈಕ್ ಓಪನ್ ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಸರ್ವಿಸಸ್ ಇರುತ್ತೆ. ಲೈಕ್ 1% ಟು ಅನದರ್ ಪರ್ಸನ್ಗೆ ನಾವು ಇಂಟ್ರೆಸ್ಟ್ನ ಶೇರ್ ಮಾಡ್ಬೋದು. ಇನ್ವೆಸ್ಟರ್ಸ್ ನಮ್ಮ ಸಮ್ ಆಫ್ ದ ಇನ್ವೆಸ್ಟ್ ಮಾಡಿದರೆ ನಮ್ಮ ಸಮ್ ಆಫ್ ದ ಬ್ಯಾಂಕಲ್ಲಿ ಅಂದರೆ ನಾವು ಎಕ್ಸ್ಚೇಂಜ್ ಮಾಡ್ಬೋದಾಗುತ್ತೆ ಸರ್ವಿಸಸ್ನ ಥ್ರೂ 1% ಟು ಅನದರ್ ಪರ್ಸನ್ಸ್. ದೀಸ್ ಆರ್ ದ ಸಮ್ ಆಫ್ ದ ಫೀಚರ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. The first point is raising finance for clients. Like some of the ಫಂಡ್ಸ್ನೆಲ್ಲ ರೇಸ್ ಮಾಡ್ತೀವಿ ಕ್ಲೈಂಟ್ಸ್ಗೋಸ್ಕರ. ಸಮ್ ಆಫ್ ದ ಫಂಡ್ಸ್ ಮತ್ತು ಇಂಟ್ರೆಸ್ಟ್ನೆಲ್ಲ ಸಹ ರೇಸ್ ಮಾಡ್ತೀವಿ ಸಮ್ ಆಫ್ ದ ಟೈಮಲ್ಲಿ ಕ್ಲೈಂಟ್ಸ್ಗೋಸ್ಕರ. ನೆಕ್ಸ್ಟ್ ಈಸ್ ಬ್ರೋಕರ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸಮ್ ಆಫ್ ದ ಬ್ರೋಕರ್ ಇರ್ತಾರೆ, ಲೈಕ್ ಮಿಡಲ್ ಮ್ಯಾನ್. ಬ್ರೋಕರ್ ಬಂದು ಮಿಡಲ್ ಮ್ಯಾನ್ ಇರ್ತಾರೆ. ಮಿಡಲ್ ಮ್ಯಾನ್ ಹೇಗೆ ಒಂದು ಬಿಹೇವ್ ಮಾಡ್ತಾರೆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ, ಲೈಕ್ ಸಮ್ ಆಫ್ ದ ಲೋನ್ಸ್ ಏನಾದರೂ ಬೇಕು ಅಂದರೆ ಮಿಡಲ್ ಮ್ಯಾನ್ನ ಕೇಳಿ ಸಮ್ ಆಫ್ ದ ಬ್ಯಾಂಕಿಗೆ ಹೋಗಿ ಸಮ್ ಆಫ್ ದ ಕಮ್ಮಿ ಇಂಟ್ರೆಸ್ಟ್ನ ಲೈಕ್ ಐ ವಿಲ್ ಪರ್ಸ್ಯೂ ದಮ್ ಆ್ಯಂಡ್ ಡಿ ವಿಲ್ ಟೇಕ್ ದ ಲೋನ್ಸ್. ಆ ಥರ ಲೈಕ್ ಸ್ಟಾಕ್ ಎಕ್ಸ್ಚೇಂಜ್ ಬ್ರೋಕರ್ ಇರ್ತಾರೆ ಮಿಡಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ. ನೆಕ್ಸ್ಟ್ ಇಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಅಂದರೆ ಸಮ್ ಆಫ್ ದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಮ್ ಆಫ್ ದ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ, ಒಂದು ಪ್ರಾಜೆಕ್ಟ್ಗೋಸ್ಕರ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಅಡ್ವೈಸ್ ಆನ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಮಾಡರ್ನೈಸೇಷನ್. ಲೈಕ್ ಸಮ್ ಆಫ್ ದ ಮಾಡರ್ನೈಸೇಷನ್ಗೋಸ್ಕರ ಸಮ್ ಆಫ್ ದ ಬ್ಯಾಂಕ್ಸಲ್ಲಿ ಲೈಕ್ ಈಗ ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ, ಇ ಬ್ಯಾಂಕಿಂಗ್ ಬಂದಿದೆ, ಲೈಕ್ ಮಾಡರ್ನೈಸೇಷನ್ ಆಗ್ತಿದೆ ನಮ್ಮ ಬ್ಯಾಂಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನೆಲ್ಲ. ಸರ್ವಿಸಸ್ ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ನಾವು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗೆಲ್ಲ ಸಮ್ ಆಫ್ ದ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ರಿವ್ಯೂವಲ್ ಆಫ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಇಂಡಸ್ಟ್ರಿಯಲ್ ಯೂನಿಟ್ಸ್ಗೆಲ್ಲ ಸಮ್ ಆಫ್ ದ ಇಂಡಸ್ಟ್ರೀಸ್ ನೋಡಿದ್ರೆ IDFI ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಆ ಇಂಡಸ್ಟ್ರಿ ಯೂನಿಟ್ಸ್ಗೆಲ್ಲ ಸಮ್ ಆಫ್ ದ ರಿವ್ಯೂವಲ್ ಆಫ್ 6 ಇಂಡಸ್ಟ್ರೀಸ್ ಯೂನಿಟ್ಸ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ದಿಸ್ ಆರ್ ದ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ explain broad categories of financial institutions. Like we have two types of broad categories, that is money market institution and capital market institutions. In capital market institutions we have two types, that is primary market and secondary market. Money market institution ಅಂದರೆ ಸಮ್ ಆಫ್ ದ ಇದು ಮನಿ ಮಾರ್ಕೆಟ್ ಬಂದು ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಆಗಿರುತ್ತೆ. ಲೈಕ್ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಇದು ಬಂದು 1 ಇಯರ್ಗೋಸ್ಕರ ಟ್ರೇಡ್ ಮಾಡ್ಬೋದಾಗುತ್ತೆ. ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನಲ್ಲಿ ನಾವು 1 ಇಯರ್ಗೋಸ್ಕರ ಟ್ರೇಡ್ ಮಾಡ್ಬೋದು. ಇದು ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ನ ಪಿಲ್ಲರ್ ಆಫ್ ಇಂಡಿಯನ್ ಎಕನಾಮಿ ಅಂತ ಸಹ ಕರೀತಾರೆ. ಲೈಕ್ ಪಿಲ್ಲರ್ಸ್ ಆಫ್ ದ ಇಂಡಿಯನ್ ಎಕನಾಮಿ ಅಂತಲೂ ಸಹ ಕರೀತಾರೆ. ಸೊ ದೀಸ್ ಆರ್ ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್. ಲೈಕ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ನೋಡೋದಾದರೆ ಮನಿ ಮಾರ್ಕೆಟ್ಗೆ ಟ್ರೆಷರಿ ಬಿಲ್ಸ್, ಕಮರ್ಷಿಯಲ್ ಸರ್ಟಿಫಿಕೇಟ್ ಅಥವಾ ಕಮರ್ಷಿಯಲ್ ಪೇಪರ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಕಾಲ್ ಮನಿ, ಕಮರ್ಷಿಯಲ್ ಬಿಲ್ಸ್. ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ ಆಫ್ ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್. ಲೈಕ್ ಸಮ್ ಆಫ್ ದ ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್ ನಾವು ಹೆಲ್ದಿ ಅಪ್ಲೈ ಮಾಡ್ಬೋದು ಅಂದರೆ ಇನ್ಸ್ಟಿಟ್ಯೂಷನ್ಸ್ ಬಂದು ಕಮರ್ಷಿಯಲ್ ಬ್ಯಾಂಕ್ಸ್, RBI, NBFCs, ಮ್ಯೂಚುವಲ್ ಫಂಡ್ಸ್, ಅಸೆಪ್ಟೆಂಟ್ ಹೌಸಸ್, LICs ಎಲ್ಲ ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ಅಪ್ಲೈ ಆಗುತ್ತೆ. ಲೈಕ್ LICಸಲ್ಲಿ ನಾವು 1 ಇಯರ್ಗೋಸ್ಕರ ಸಮ್ ಆಫ್ ದ LIC ತೊಗೊಂಡಿರ್ತೀವಿ ಹೆಲ್ತ್ ಇನ್ಶೂರೆನ್ಸ್ನ, ಅದನ್ನ ಪೇ ಮಾಡ್ತೀವಿ. ಲೈಕ್ ಮ್ಯೂಚುವಲ್ ಫಂಡ್ಸಲ್ಲೂ ಸಹ ಸೇಮ್ ಆಗೇ ಆಗಿರುತ್ತೆ. ದಿಸ್ ಆರ್ ದ ಸಮ್
ಮನಿ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ಯಾವ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್. ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ಬಂದು ಇದು ಬಯರ್ ಮತ್ತು ಸೆಲ್ಲರ್ ಮಧ್ಯ ಟ್ರೇಡ್ ಆಗುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಸ್ಟಾಕ್ ಬಾಂಡ್ಸ್ನ ಬಯರ್ ಮತ್ತು ಸೆಲ್ಲರ್ ಮಧ್ಯ ಒಂದು ಫಾರ್ಮ್ ಆಗುತ್ತೆ ಬಿಟ್ವೀನ್ ಬೋತ್ ಆಫ್ ದಮ್. ಮತ್ತು ಇದು ಕರೆನ್ಸೀಸ್ ಆರ್ ಅದರ್ ಫಿನಾನ್ಷಿಯಲ್ ಅಸೆಟ್ಸ್ ಆಗಿರುತ್ತೆ. ಲೈಕ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಕರೆನ್ಸೀಸ್ ಬಂದು ಒಂದು ಫಿನಾನ್ಷಿಯಲ್ ಅಸೆಟ್ಸ್ ಆಗಿರುತ್ತೆ. ಒಂದು ಫಾಲೋ ಅಪ್ ಮಾಡ್ತಾರೆ ಸಮ್ ಆಫ್ ದ ಕರೆನ್ಸೀಸ್ನ. ಮತ್ತು ಇಟ್ ಇನ್ಕ್ಲೂಡ್ಸ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ ಇನ್ ದ ಬಿಸ್ನೆಸಸ್. ಲೈಕ್ ಎಕ್ಸಾಂಪಲ್ ನೋಡೋದಾದರೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್ಗೆ ಲೈಕ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSDL, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್, NSDL, BSE, NSE ಅದೆಲ್ಲ ಆಗುತ್ತೆ. ಮತ್ತು ಸೆಂಟ್ರಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಸಹ ಆಗುತ್ತೆ. ಲೈಕ್ ಪ್ರೈಮರಿ ಮಾರ್ಕೆಟ್ ಬಂದು ಇದೊಂದು ಟ್ರೇಡ್ ಆಫ್ ನ್ಯೂ ಇಶ್ಯೂ ಆಫ್ ಸ್ಟಾಕ್ಸ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್ ಆಗಿರುತ್ತೆ. ಲೈಕ್ ನ್ಯೂ ನಾವು ಟ್ರೇಡ್ ಮಾಡ್ತೀವಿ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ. ಮತ್ತು ಸಮ್ ಆಫ್ ದ ಸೆಕ್ಯೂರಿಟೀಸ್ ಬಂದು ಲೈಕ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅದೆಲ್ಲ ಸೆಕ್ಯೂರಿಟೀಸ್ ಆಗಿರುತ್ತೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ. ಅದು ಪ್ರೈಮರಿ ಮಾರ್ಕೆಟ್ ಇನ್ಕ್ಲೂಡ್ ಮಾಡುತ್ತೆ. ಸೆಕೆಂಡರಿ ಮಾರ್ಕೆಟಲ್ಲಿ ಇದೊಂದು ಯಾವುದ್ರ ಜೊತೆ ಡೀಲ್ ಮಾಡುತ್ತೆ ಅಂದರೆ ಇದು ಪ್ರೀವಿಯಸ್ಲಿ ಇಶ್ಯೂಡ್ ಸೆಕ್ಯೂರಿಟೀಸ್ ಜೊತೆ ಡೀಲ್ ಮಾಡುತ್ತೆ. ಸಮ್ ಆಫ್ ದ ಎಕ್ಸ್ಚೇಂಜ್ನ ಡೀಲ್ಸ್ ಮಾಡುತ್ತೆ. These are some of the broad categories of financial institutions. Next question we have. Mention or list the objectives and functions of financial institutions: IDBI, IFCI, SFCs, EXIM, ICICI, NSIC, NSBCs. Like ಆಬ್ಜೆಕ್ಟಿವ್ಸ್ ಅಂತ ಸಹ ಕೇಳ್ಬೋದು, IDBI ಇದು ಫಂಕ್ಷನ್ಸ್ ಅಂತ ಕೇಳ್ಬೋದು, IFCS ಫಂಕ್ಷನ್ಸ್ ಆರ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು. 4 ಮಾರ್ಕ್ಸಿಗೆ ಈ ಕ್ವಶನ್ ಕೇಳ್ತಾರೆ ಇನ್ನು ಎಕ್ಸಾಮಿನೇಷನ್. ಲೈಕ್ ನಾನು ಚಾಪ್ಟರ್ ವೈಸ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಈ ಕ್ವಶನ್ಗೆ ನೀವು ಆನ್ಸರ್ ನೋಡ್ಕೊಬೋದು. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್. ಎಕ್ಸ್ಪ್ಲೇನ್ ಬ್ರೀಫ್ಲಿ RBI ಮೆಷರ್ಸ್ ಟೇಕನ್ ಬೈ NBFCs. ಲೈಕ್ RBI ಮೆಷರ್ಸ್ ಏನು ತೊಗೊಳುತ್ತೆ ನ್ಯಾಷನಲ್ ಸಮ್ ಆಫ್ ದ ನ್ಯಾಷನಲ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಬಂದು. ಲೆಟ್ ಅಸ್ ಸಿ. ಫಸ್ಟ್ ಪಾಯಿಂಟ್ ಇಸ್ ಎನಿ ಇನ್ಸ್ಟಿಟ್ಯೂಷನ್ಸ್ whose principal business is that of agriculture industrial activity, purchase or sale of any goods. ಸಮ್ ಆಫ್ ದ ಇದು RBI ಮೆಷರ್ಸ್ ಏನಂತ ತೊಗೊಳುತ್ತೆ NBFC ಅಂಡರ್ ಅಂದರೆ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ನೆಲ್ಲ ಪರ್ಚೇಸ್ ಮತ್ತು ಸೇಲ್ ಮಾಡುತ್ತೆ ಸಮ್ ಆಫ್ ದ ಗುಡ್ಸ್ ಟು ದ ಅದರ್ ಪರ್ಸನ್ಸ್ಗೆ. ಆ್ಯಂಡ್ ಸಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸಲ್ಲಿ ಲೈಕ್ NBFCs ತೊಗೊಂಡು like other than securities, any services and sale, purchase, construction of immovable property is not considered as NBFCs. like immovable ಪ್ರಾಪರ್ಟಿನ ಸಮ್ ಆಫ್ ದ NBFCs ಅಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸೇಲ್ ಮತ್ತು ಪರ್ಚೇಸ್ ಮಾಡಿರ್ತೀವಿ, ಕನ್ಸ್ಟ್ರಕ್ಷನ್ ಸಹ ಆಗಿರುತ್ತೆ. immovable properties are not taken in NBFCs. Next point, NBFCs can start, commence, carry a business obtaining certificate of registration from the bank and not having net owned funds of 25 lakhs according to section 45A of RBI Act 1934. Some of the 25 lakhsನ ಡೆಪಾಸಿಟ್ ಮಾಡಬೇಕಾಗುತ್ತೆ NBFCಸಲ್ಲಿ ಮತ್ತು 45 ಅಂಡರಲ್ಲಿ ರಿಜಿಸ್ಟರ್ ಆಗಿರಬೇಕಾಗುತ್ತೆ. RBI ಆ್ಯಕ್ಟಲ್ಲಿ 1934 ರಿಜಿಸ್ಟರ್ ಆಗಿರಬೇಕಾಗುತ್ತೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ. ಮತ್ತು ಇದು ಸೆಕ್ಯೂರಿಟೀಸ್ ಮತ್ತು ಸರ್ಟಿಫಿಕೇಟ್ಸ್ನೆಲ್ಲ ರಿಜಿಸ್ಟರ್ ಮಾಡಿರ್ತೀವಿ, ಅಲ್ಲಿಂದ ನಾವು ಓನ್ ಮಾಡ್ಕೊಬೋದು ನೆಟ್ನೆಲ್ಲ, ಮತ್ತು ಫಂಡ್ಸ್ನೆಲ್ಲ ಸಹ ಬಾರೋ ಮಾಡ್ಬೋದು ಈ ನಮ್ಮ ಬಿಸ್ನೆಸ್ಸಲ್ಲಿ. ದಿಸ್ ಆರ್ ದ NBFCs. ನೆಕ್ಸ್ಟ್ ವಿ ಹ್ಯಾವ್ to avoid dual registration regulation, certain categories of NBFCs are exempted from the registration with RBI. That is some of the registration ಮಾಡ್ಕೊಂಡಿರ್ತೀವಿ ನಾವು NBFCs ಅಂಡರಲ್ಲಿ. ಸಮ್ ಆಫ್ ದ ಕ್ಯಾಟಗರೀಸ್ ನೋಡೋದಾದ್ರೆ NBFCs ಅಲ್ಲಿ ವೆಂಚರ್ ಕ್ಯಾಪಿಟಲ್ ಫಂಡ್, ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನೀಸ್, ಸ್ಟಾಕ್ ಬ್ರೋಕಿಂಗ್ ಕಂಪ್ನೀಸ್ ರಿಜಿಸ್ಟರ್ಡ್ ವಿತ್ SCBI. ವೆಂಚರ್ ಕ್ಯಾಪಿಟಲ್ ಫಂಡ್ ಎಲ್ಲ ರಿಜಿಸ್ಟರ್ ಆಗಿರಬೇಕು, ಮತ್ತು ಮರ್ಚೆಂಟ್ ಬ್ಯಾಂಕಿಂಗ್ ಮತ್ತು ಸ್ಟಾಕ್ ಬ್ರೋಕಿಂಗ್ ಕಂಪ್ನೀಸ್ ಎಲ್ಲ ರಿಜಿಸ್ಟರ್ ಆಗಿರಬೇಕು ಅಂಡರ್ ದ SEBI ಲೈಕ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ. ನೆಕ್ಸ್ಟ್ ಇಸ್ ಇನ್ಶೂರೆನ್ಸ್ ಕಂಪ್ನೀಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ IRDA. ಲೈಕ್ ಸಮ್ ಆಫ್ ದ ಇನ್ಶೂರೆನ್ಸ್ ಕಂಪ್ನೀಸ್ ಬಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ IRDA, ಇಂಡಸ್ಟ್ರಿಯಲ್ ರೂರಲ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಅವ್ರಿಗೆಲ್ಲ. ನಿಧಿ ಕಂಪ್ನೀಸ್ ಅಂಡರ್ ಸೆಕ್ಷನ್ 620A ಆಫ್ ಕಂಪ್ನೀಸ್ ಆ್ಯಕ್ಟ್ 1956. ಸಮ್ ಆಫ್ ದ ನಿಧಿ ಕಂಪ್ನೀಸ್ಗೂ ಸಹ ಅಂಡರ್ ಸೆಕ್ಷನ್ 20A ಅಲ್ಲಿ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಸಮ್ ಆಫ್ ದ NBFC ಸಹ ಹೆಲ್ಪ್ ಮಾಡ್ತಾರೆ. ಮತ್ತು ಚಿಟ್ ಫಂಡ್ ಸರ್ಟಿಫಿಕೇಟ್ ಇಶ್ಯೂಡ್ ರಿಜಿಸ್ಟರ್ ಸೆಕ್ಷನ್ 2 ಆಫ್ ಚಿಟ್ ಫಂಡ್ಸ್ ಆ್ಯಕ್ಟ್ 1988. ಲೈಕ್ ಚಿಟ್ ಫಂಡ್ ಸಹ ಹೆಲ್ಪ್ ಮಾಡ್ತಾರೆ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಮತ್ತು ಸರ್ಟಿಫಿಕೇಟ್ ಆಫ್ ಇಶ್ಯೂಡ್ ಮತ್ತು ಎಷ್ಟು ಯಾವಾಗ ರಿಜಿಸ್ಟರ್ ಆಗಿರೋಲ್ಲ ಫಾರ್ಮ್ ಮಾಡುತ್ತೆ ಒಂದು NBFCs ಬಂದು. ನೆಕ್ಸ್ಟ್ ಇಸ್ ಹೌಸಿಂಗ್ ಫಿನಾನ್ಸ್ ಕಂಪ್ನೀಸ್ ರೆಗ್ಯುಲೇಟೆಡ್ ಬೈ NHB. ಹೌಸಿಂಗ್ ಫಿನಾನ್ಸ್ ಕಂಪ್ನೀಸ್ ಬಂದು ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಆಗಿರುತ್ತೆ. ಇದು ನ್ಯಾಷನಲ್ ಹೌಸಿಂಗ್ ಬೋರ್ಡ್
ಸಮ್ ಆಫ್ ದ ರೆಗ್ಯುಲೇಟೆಡ್ ಆಗಿರುತ್ತೆ ಅಂಡರ್ ದ NHB-ಯಲ್ಲಿ. ನೆಕ್ಸ್ಟ್ ಈಸ್ ಆಲ್ NBFCs ಆರ್ ನಾಟ್ ಎಂಟೈಟಲ್ಡ್ ಟು ಅಕ್ಸೆಪ್ಟ್ ಪಬ್ಲಿಕ್ ಡೆಪಾಸಿಟ್ಸ್ ಓನ್ಲಿ ಇಫ್ ಗಿವನ್ ಎ ಸ್ಪೆಸಿಫಿಕ್ ಅಥರೈಸೇಷನ್. ಲೈಕ್ ಎಲ್ಲ NBFCs ಸಹ ಪಬ್ಲಿಕ್ ಡೆಪಾಸಿಟ್ಸ್ನ ಡೆಪಾಸಿಟ್ ಮಾಡ್ಕೊಳಕ್ಕಾಗಲ್ಲ. ಸಮ್ ಆಫ್ ದ ಸ್ಪೆಸಿಫಿಕ್ ಅಥರೈಸೇಷನ್ಸ್ ಇದ್ರೆ ಮಾತ್ರ ಸಮ್ ಆಫ್ ದ ಎಂಟೈಟಲ್ ಆಗ್ತಾರೆ ಮತ್ತು ಅಕ್ಸೆಪ್ಟ್ಸ್ನ ಮಾಡ್ಕೊಳಕ್ಕಾಗುತ್ತೆ ಪಬ್ಲಿಕ್ ಡೆಪಾಸಿಟ್ಸ್ನ ಅಪ್ ಟು 1.5 ಟೈಮ್ಸ್ ಆಫ್ ನೆಟ್ ಓನ್ಡ್ ಫಂಡ್. ಲೈಕ್ ಫಂಡ್ಸ್ ಬಂದು 1.5 ಟೈಮ್ಸ್ ನೆಟ್ ಓನ್ಡ್ ಫಂಡ್ಸ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ನೋ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಕೆನಾಟ್ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಜನರಲ್ ಪಬ್ಲಿಕ್. ದೇ ಕ್ಯಾನ್ ಅಕ್ಸೆಪ್ಟ್ ಡೆಪಾಸಿಟ್ಸ್ ಫ್ರಮ್ ದ ಮೆಂಬರ್ಸ್ ವಿತ್ ಇನ್ ದ ಲಿಮಿಟ್ ಸ್ಪೆಸಿಫೈಡ್ ಇನ್ ದ ಬೈಲಾಸ್. ನಾನು ಆಗಲೇ ಹೇಳಿದಂಗೆ ಒಂದು ಪಬ್ಲಿಕ್ ಡೆಪಾಸಿಟ್ಸ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಒಂದು ಸ್ಪೆಸಿಫಿಕ್ ಅಥರೈಸೇಷನ್ ಇರಬೇಕಾಗತ್ತೆ. ಇನ್ ಕೋಆಪರೇಟಿವ್ಸಲ್ಲಿ ಸಮ್ ಆಫ್ ದ ಸೊಸೈಟೀಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೋದು ಜನರಲ್ ಪಬ್ಲಿಕ್ಕಿಂದ. ಲೈಕ್ ಮೆಂಬರ್ಸಿನ ವಿತಿನ್ ಲಿಮಿಟಲ್ಲಿ ಸಮ್ ಆಫ್ ದ 1 lakh ಆಗಿರ್ಬೋದು ಅಥವಾ 2 lakhs ಆ ಥರ ಆಗಿ ಡೆಪಾಸಿಟ್ಸ್ ಮಾಡ್ಕೊಬೋದು. Next is NBFCs cannot accept deposits from NRI as expects deposits debit by the NRO account. The existing NRI deposits cannot be renewed. Like NRI ಬಂದು ನಾನ್ ರೆಸಿಡೆನ್ಸಿಂಗ್ ಇಂಡಿಯಾದಲ್ಲಿ ಆಗಿರ್ತಾರೆ. ಈಗ ಫಾರಿನಲ್ಲಿ ಯಾರು ಇರ್ತಾರೋ ಅವ್ರ ಕಡೆಯಿಂದ ನಾವು NBFCs ಅಮೌಂಟ್ನ ಡೆಪಾಸಿಟ್ಸ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಎಕ್ಸಿಸ್ಟಿಂಗ್ NRI ಡೆಪಾಸಿಟ್ಸ್ ಕೆನಾಟ್ ಬಿ ರಿನ್ಯೂಡ್. ಲೈಕ್ ಫಾರಿನ್ ಕಂಟ್ರಿಲಿದ್ದು NBFCಸ್ಗೆ ಅಪ್ಲೈ ಮಾಡಿದ್ರೆ ಅವಾಗ ರಿನ್ಯೂಡ್ ಆಗೋಲ್ಲ. ಅವ್ರಿಗೆ ಸಮ್ ಆಫ್ ದ ಅಮೌಂಟ್ ಡೆಪಾಸಿಟ್ಸ್ ಮಾಡ್ಕೊಳಕ್ಕಾಗಲ್ಲ. ಲೈಕ್ ಇಂಡಿಯಾದಲ್ಲೇ ಇದ್ಕೊಂಡು ಫಾರಿನರ್ ಆಗಿದ್ದರೆ ಅವ್ರಿಗೆ ಅಮೌಂಟ್ ಸಹ ರಿನ್ಯೂಡ್ ಆಗೋಲ್ಲ, ಬರೋಲ್ಲ ಅಮೌಂಟ್ ಆ ಥರ. Next is NBFCs have been advised to adopt the Banking Companies Rules 1985 made under Section 45Z of the Banking Regulation Act 1944. Like some of the NBFCs ಅಲ್ಲಿ ಒಂದು ಅಡ್ವೈಸ್ ಮಾಡಿರ್ತಾರೆ ಅಡಾಪ್ಟ್ ಬ್ಯಾಂಕಿಂಗ್ ಕಂಪ್ನೀಸ್ ರೂಲ್ಸ್ನೆಲ್ಲ 1985 ಅಡಾಪ್ಟ್ ಮಾಡಿರ್ತಾರೆ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಸೆಕ್ಟರಲ್ಲಿ. ನೆಕ್ಸ್ಟ್ ಇಸ್ ಚಿಟ್ ಫಂಡ್ಸ್ ಆಕ್ಟಿವಿಟಿ ಇನ್ವಾಲ್ವ್ಸ್ ಕಾಂಟ್ರಿಬ್ಯೂಷನ್ಸ್ ಬೈ ಮೆಂಬರ್ಸ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಬೈ ದ ವೇ ಆಫ್ ಸಬ್ಸ್ಕ್ರಿಪ್ಷನ್ ಟು ದ ಯೂನಿಟ್ ಚಿಟ್ ಫಂಡ್ ಆ್ಯಂಡ್ ರೊಟೇಷನ್ ಆಫ್ ಈಚ್ ಅದರ್ ಆಫ್ ದ ಮೆಂಬರ್ ಚಿಟ್ ಫಂಡ್ ಸಹ NBFCಸು ಸಮ್ ಆಫ್ ದ ಅಮೌಂಟ್ಸ್ನ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾರೆ. ಸಮ್ ಆಫ್ ಚಿಟ್ ಫಂಡ್ಸ್ ಬಂದು ಲೈಕ್ ಇನ್ ಏರಿಯಾಸಲ್ಲಿ ಏನೇನು ಮಾಡ್ತಾರೆ ಸಮ್ ಆಫ್ ದ ಚಿಟ್ ಫಂಡ್ಸ್ನೆಲ್ಲ ಅದನ್ನ ಚಿಟ್ ಫಂಡ್ಸ್ ಅಂತ ಕರೀತಾರೆ. Next is, while chit funds may collect subscription is above, they are provided by the RBI from the accepting deposits with effect from August 2009. August 2009 some of the ಚಿಟ್ ಫಂಡ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿರ್ತಾರೆ. ಪ್ರೊಹಿಬಿಟೆಡ್ ಬೈ RBI ಆಗಿರುತ್ತೆ. ಚಿಟ್ ಫಂಡ್ಸ್ನೆಲ್ಲ ಪ್ರೊಹಿಬಿಟ್ ಮಾಡೋದು RBI ಸಬ್ಸ್ಕ್ರಿಪ್ಷನ್ ಸಹ ಅಲ್ಲಿಂದನೇ ಆಗಿರುತ್ತೆ. This is the important questions, that is explain briefly RBI measures taken by the NBFCs. ಇದು 12 marks ಪಕ್ಕಾ ಕ್ವಶನ್ಸ್ ಕೇಳ್ತಾರೆ from the second chapter. These are the some of the important questions of module 2 third sem Bcom Indian Financial Services.